ಸನ್ಮಾನ್ಯ ಮಳವಳ್ಳಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಹಾಗೂ ಮಳವಳ್ಳಿ ಪಟ್ಟಣದಿಂದ ನಾಡಿನ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು, ಸರ್ವ ಜನಾಂಗದ ನಾಯಕ, ಬಡವರ ಬಂಧು, ದೀನದಲಿತರ ಆಶಾ ಕಿರಣ, ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ತತ್ವದ ಅಡಿಯಲ್ಲಿ ಜಗಜ್ಯೋತಿ ಬಸವೇಶ್ವರರ ಮಾರ್ಗದರ್ಶನದಲ್ಲಿ ಕುವೆಂಪುರವರ ವಾಣಿಯಂತೆ ನಾಡನ್ನ ಆಳ್ತಾ ಇರ್ತಕ್ಕಂಥ, ಸರ್ವರನ್ನು ಸಮಪಾಲು ಎಂದು ನೋಡ್ತಾ ಇರ್ತಕ್ಕಂಥ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂತ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನನ್ನ ನಮನಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಈ ಕಾರ್ಯಕ್ರಮವನ್ನು ನಾನು ಇಷ್ಟು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಮ್ಮ ಎಲ್ಲ ಶಾಸಕ ಮಿತ್ರರುಗಳು, ನಮ್ಮ ಜಿಲ್ಲಾಡಳಿತದ ಜೊತೆಯಲ್ಲಿ ಜವಾಬ್ದಾರಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರಾದಂತ ಸನ್ಮಾನ್ಯ ಚಲುವಸ್ವಾಮಿ ಅವರೇ, ಹಾಗೂ ನಮ್ಮೆಲ್ಲ ಹಿರಿಯಣ್ಣ, ಮೂಢನಂಬಿಕೆಗಳ ವಿರೋಧಿ, ಬುದ್ಧ ಬಸವ ಅಂಬೇಡ್ಕರ್ ತತ್ವವನ್ನು ಪಾಲಿಸಿ ತನ್ನದೇ ಆದಂತ ಕಾರ್ಯಶೈಲಿಯಲ್ಲಿ ಜನಮನ್ನಣೆಯನ್ನು ಗಳಿಸಿರ್ತಕ್ಕಂಥ ಹಿಂದುಳಿದ ವರ್ಗಗಳ ನಾಯಕರಾದಂತ ಲೋಕೋಪಯೋಗಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅಣ್ಣವರೇ, ಮತ್ತೋರ್ವ ನನ್ನ ಸಹೋದರ ಸಾಹೇಬರ ಸುಪುತ್ರ ದಿವಂಗತ ರಾಕೇಶ್ ಅವರು ಯಾವ ರೀತಿ ನನಗೆ ಬೆಂಬಲವಾಗಿದ್ರು, ಅದೇ ರೀತಿ ನನಗೆ ಸದಾಕಾಲ ಬೆನ್ನೆಲುಬಾಗಿರ್ತಕ್ಕಂಥ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಜಿಲ್ಲೆಯ ಶಾಸಕರಾದಂತ ರವಿಕುಮಾರ್ ಗಣಿಗರ್ ಅವರೇ, ಉದಯರವರೇ, ಮತ್ತು ನಮ್ಮ ಕೆನಗರ ಕ್ಷೇತ್ರದ ರವಿಶಂಕರ್ ಅವರೇ, ಹಲವಾರು ವಿಧಾನ ಪರಿಷತ್ನ ಮೇಲ್ಮನೆಯ ನನ್ನ ಎಲ್ಲ ಹಿರಿಯರಾದಂತ ಮರ್ತಿಬೇಗೌಡ್ರೆ, ಮಂಜುನಾಥ್ ಭಂಡಾರಿ ಅವರೇ, ಮಧು ಮಾದೇಗೌಡ್ರೆ, ದಿನೇಶ್ ಗುಳಿಗೌಡ್ರೆ, ಮಾಜಿ MLC ಅವರಂತ ರಾಮಕೃಷ್ಣ ಅವರೇ, ಮತ್ತು ಮತ್ತೋರ್ವ MLC ಅವರಂತ ಸುಧಾಮ್ ದಾಸರವರೇ, ನಮ್ಮ ಕ್ಷೇತ್ರದ ಮಾಜಿ ಸಚಿವರು, ನನ್ನ ಹಿರಿಯರು ಆದಂತ ಬಿ ಸೋಮಶೇಖರ್ ಅವರೇ, ಈ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಎಲ್ಲ ಇಲಾಖೆಗಳ ಮುಖ್ಯಸ್ಥರು, ಯಾರು ಹೆಸರಿಲ್ಲ ಅಂತ ಚೆಸ್ಕಾಂ ಅವರು ಇರಲಿ, ನೀರಾವರಿ ನಿಗಮದವರು ಇರಲಿ, ಮತ್ತು ಎಲ್ಲ ಅಧಿಕಾರಿ ಮಿತ್ರರೇ, ನಮ್ಮ ಜಾಫರ್ ಅವರು ಯಾಕೋ ಕೆಳಗಡೆ ಹೊರಟಾಗಿರೋ ಕರ್ಸಿ ಸನ್ಮಾನ ತಗೊಂಡಿಲ್ಲ, ಮತ್ತು ಇವತ್ತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ತಾ ಇರ್ತಕ್ಕಂಥ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತ ಕುಮಾರ್ ಅವರು, SP ಅವರಾದಂತ ಯತೀಶ್ ಅವರು, ಮತ್ತು ನಮ್ಮ ಎಲ್ಲರ ಸಹಯೋಗದೊಂದಿಗೆ ಇಂದು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಒಂದು ಕಡೆ ನಾನು ಮಾತಾಡೋಕೆ ತುಂಬಾ ಸಮಯ ಬೇಕಿತ್ತು, ಆದ್ರೆ ಇವತ್ತು ಸಾಹೇಬರಿಗೆ ಹಾವೇರಿಗೆ ಹೋಗೋದ್ರಿಂದ ನಾನು ಸ್ವಲ್ಪ ಚುಟುಕಾಗಿ ವಿಷಯವನ್ನ ತುಂಬಿ ನಾನು ಮಾತಾಡುವಂತ ಅನಿವಾರ್ಯತೆ ಇತ್ತು. ನಮ್ಮ ಸರ್ಕಾರ ಇವತ್ತು ಯಾವ ರೀತಿ ನಡೀತಾ ಇದೆ, ಆ ವಿಷಯದಲ್ಲಿ ಮಳವಳ್ಳಿಯನ್ನ ಯಾವ ರೀತಿ ಮುನ್ನಡೆಸಲಿಕ್ಕೆ ನನಗೆ ಅವಕಾಶ ಕೊಡ್ತಿದ್ದಾರೆ ಅನ್ನುವಂತ ವರದಿಯನ್ನ ಪ್ರಾರಂಭವಾದಂತ 8 ತಿಂಗಳಲ್ಲಿ ನಾನು ನಿಮ್ಮ ಮುಂದೆ ಮೊದಲೇ ವರದಿಯನ್ನ ಇಡತಕ್ಕಂಥ ನಾನು ಕರ್ತವ್ಯ. ಇವತ್ತು ಭಾರತ ದೇಶದಲ್ಲಿ ಇವತ್ತು ಹಲವಾರು ನಮ್ಮ ವಿರೋಧಿ ಪಕ್ಷಗಳು ರಾಷ್ಟ್ರವನ್ನು ಆಳ್ತಾ ಇರ್ತಕ್ಕಂಥವ್ರು ಸುಳ್ಳಿನ ಸಾಮ್ರಾಜ್ಯಾಧಿಪತಿಗಳವರು ಸತ್ಯವನ್ನ ಮರೆಮಾಚಿ ಜನರಿಗೆ ಭಯದ ವಾತಾವರಣ ತಂದಿಟ್ಟು ದೇಶದಲ್ಲಿ ಕೋಮುದಳ್ಳೂರಿಯೊಂದಿಗೆ ಈ ರಾಷ್ಟ್ರವನ್ನ ಕಪಿಮುಷ್ಟಿಯಲ್ಲಿ ಇಟ್ಟಿರ್ತಕ್ಕಂಥ ಆಡಳಿತ ಒಂದಾದ್ರೆ, ಎಲ್ಲ ಬಡವರ ಕಲ್ಯಾಣ ಕಾರ್ಯಕ್ರಮಗಳು 5 ಗ್ಯಾರಂಟಿಗಳ ಜೊತೆಯಲ್ಲಿ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಘೋಷಿಸಿದ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ನನ್ನ ಬಡವರ ಬಂಧು ಸಿದ್ದರಾಮಯ್ಯನವರ ಸರ್ಕಾರದ ಯೋಜನೆಗಳು ಮುಂದೆ ನಿಂತಿದ್ದಾವೆ. ಈ ಯೋಜನೆಗಳನ್ನು ನಾವು ಊಟ ಹಾಕಬೇಕಲ್ಲ, ಆಡಳಿತಕ್ಕೆ ಬಂದ 7 ತಿಂಗಳಲ್ಲಿ ಕೊಟ್ಟ ಮಾತಿನಂತೆ ಎಲ್ಲ ಈ ಗ್ಯಾರಂಟಿಗಳನ್ನು ಜಾರಿ ಕೊಟ್ಟಂತ ರಾಷ್ಟ್ರದ
ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಯಾವ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಸ್ತ್ರೀಗೆ ಗೌರವ ರಕ್ಷಣೆ ಅವಳನ್ನ ಅಭಿವೃದ್ಧಿಯ ಪದದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಆ ಮನೆಯನ್ನ ಸಂರಕ್ಷಿಸತಕ್ಕಂಥ ಜವಾಬ್ದಾರಿಯಲ್ಲಿ ಹಸಿವನ್ನು ನೀಗಿಸಿ ಮನೆಯನ್ನು ನಡೆಸಿ ಜ್ಯೋತಿ ಜೊತೆಯಲ್ಲಿ ಯುವ ಮಿತ್ರನಿಗೆ ಎಲ್ಲ ರೀತಿಯ ನೆರವನ್ನು ನೀಡತಕ್ಕಂಥ ಪಂಚ ಗ್ಯಾರಂಟಿಗಳಿದಾವಲ್ಲ ಅದರ ರಕ್ಷಣೆ ನಮ್ಮ ಮುಂದಿದೆ ಅನ್ನೋದನ್ನ ಘೋಷಣೆ ಮಾಡಲಿಕ್ಕೆ ಇವತ್ತು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶಕ್ಕೆ ಇವತ್ತು ಬಂದು ಉದ್ಘಾಟನೆ ಮಾಡತಕ್ಕಂಥ ಬಂಧುಗಳೇ, ಮಂಡ್ಯದವ್ರು ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಾವೆಲ್ಲ ಶಾಸಕರನ್ನ ನಮ್ಮ ಮುಖ್ಯಮಂತ್ರಿಗಳನ್ನ ಕೇಳ್ಕೊಂಡ್ವಿ. ಅವ್ರಿಗೆ ಆರ್ಥಿಕ ಮುಗ್ಗಟ್ಟು ಏನೇ ಇದ್ರು ನಮ್ಮ ಮಂಡ್ಯಕ್ಕೆ ಇವತ್ತು ಕೊಟ್ಟಿರ್ತಕ್ಕಂಥ ವರವನ್ನ ನಾವು ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ ನಂತರ ಮಂಡ್ಯ ಜಿಲ್ಲೆಯ ಹಸಿರಿಗೆ ರೂವಾರಿಯಾಗಿರ್ತಕ್ಕಂಥ ಯೋಜನೆಗಳ ಸಾಕ್ಷಾತ್ಕಾರ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕೋಲ್ಮಂಗ್ಳೂರು ಅವತ್ತು ನಮ್ಮ ಶುಗರ್ ಫ್ಯಾಕ್ಟರಿಯನ್ನು ಸ್ಥಾಪನೆ ಮಾಡಿದ್ರು. ಇವತ್ತು ಕೋಲ್ಮನ್ ನಂತರ ಈ ಮಂಡ್ಯಕ್ಕೆ ನಾನು ಜವಾಬ್ದಾರಿ ಇದ್ದೇನೆ. ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಕೊಡಲ್ಲ, ಮಂಡ್ಯದ ಬದುಕಿಗೆ ನಾನಿದ್ದೇನೆ ಮನೆ ಮಗನಂತೆ ಎಂದು ನಾಲಾ ಆಧುನೀಕರಣ ನಮ್ಮ ಮೈಸೂರು ಸಕ್ಕರೆ ಕಾರ್ಖಾನೆಯನ್ನು ಹೊಸದಾಗಿ ನಿರ್ಮಾಣ ಮಾಡೋದಕ್ಕೆ ಕನ್ನಂಬಾಡಿಯಲ್ಲಿ ಇವತ್ತು ವೈಭವೀಕೃತವಾದಂತಹ ಉದ್ಯಾನವನವನ್ನು ನಿರ್ಮಾಣ ಮಾಡೋದಕ್ಕೆ ಖಾಸಗಿ ಸಹಭಾಗಿತ್ವದಲ್ಲಿ ಅವಕಾಶ ಕಲ್ಪಿಸ್ತಾ ಇರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿನ ವಿವಿಧ ನಾಲೆಗಳ ಅಭಿವೃದ್ಧಿ ಕಾಮಗಾರಿಗಳ ಜೊತೆಯಲ್ಲಿ ಇವತ್ತು ಕುಡಿಯುವ ನೀರಿನ ಯೋಜನೆ ಕಸ್ಬಾ ಮತ್ತು ಹಲಗೂರು ಹೋಬಳಿಗೆ ಇವತ್ತು ಶಂಕುಸ್ಥಾಪನೆ ಮಾಡೋದ್ರ ಮುಖಾಂತರ ಮಳವಳ್ಳಿಯಲ್ಲಿದ್ದಂತ ವಿದ್ಯುತ್ ಬವಣೆ, ಕುಡಿಯುವ ನೀರಿನ ಬವಣೆ, ಆರೋಗ್ಯದ ವಿಚಾರ, ಶಿಕ್ಷಣದ ವಿಚಾರ ಎಲ್ಲದರಲ್ಲೂ ನನಗೆ ಕೊಡುಗೈ ದಾನಿ ಅಂತ ನನಗೆ ಆರಿಸಿರ್ತಕ್ಕಂಥ ನನ್ನ ನಾಯಕರನ್ನ ಇವತ್ತು ನಿಮ್ಮೆಲ್ಲರ ಸಮ್ಮುಖ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ನಿಮ್ಮ ಸಹಕಾರಕ್ಕೆ ನಾನು ಧನ್ಯ. ಮಂಡ್ಯ ಜಿಲ್ಲೆಯಲ್ಲಿ ಸುಳ್ಳನ್ನ ತಮ್ಮ ಮನೆ ದೇವರು ಮಾಡ್ಕೊಂಡವರು ಬಹಳ ಜನ ಇದ್ದಾರೆ. ಆಡಳಿತಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಜಿಲ್ಲೆಗೆ ಜಿಲ್ಲೆ ಜನಕ್ಕೆ ಏನ್ ಬೇಕಾಗಿದೆ ಆ ಮುಖಾಂತರ ನಮ್ಮ ಜನರ ಭಾವನೆಯನ್ನು ಹೇಗೆ ನಿವಾರಿಸಬೇಕು ಅನ್ನೋದಕ್ಕೆ ಇವತ್ತು ನನ್ನ ಅಧಿಕಾರವರಿಗೆ ಕೊಟ್ಟಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದೇಗೌಡ್ರೆ ನಾನು ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇರೋದು, ಸಿಎಂ ಮೀಡಿಯಾಗೆ ಲೈವ್ ಹೋಗ್ತಾ ಇರೋದು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಚರಣ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಂದಿನ ಜುಲೈ ತಿಂಗಳಿನಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ ನೀವು ಕೊಟ್ಟಿದ್ದಂತ ಹನಿ ನೀರಾವರಿ ಯೋಜನೆಯನ್ನ 593 ಕೋಟಿ ರೂಪಾಯಿ ಯೋಜನೆಯನ್ನ ನಿಮ್ಮ ಅಮೃತ ಹಸ್ತದಿಂದಲೇ ಅದನ್ನ ಉದ್ಘಾಟನೆ ಮಾಡಲಿಕ್ಕೆ ನಾನು ಇವತ್ತೇ ನಿಮ್ಮ ಹತ್ರ ಬೇಡಿಕೆ ನೀಡ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಮಳವಳ್ಳಿಗೆ ಬೇಕಿರ್ತಕ್ಕಂಥದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ಆಸರೆಯಾಗಿ ಇವತ್ತು ಗಾರ್ಮೆಂಟ್ ಉದ್ಯಮವನ್ನ ಸ್ಥಾಪಿಸಿಕೊಡ್ಬೇಕು ಅನ್ನೋದನ್ನ ನಿಮ್ಮೆಲ್ಲರ ಧನಿಯಾಗಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ. ಪ್ರವಾಸೋದ್ಯಮ ಅಭಿವೃದ್ಧಿಗೆ ಗಗನಚುಕ್ಕಿಯಲ್ಲಿ ಇವತ್ತು ಬಜೆಟ್ ರೀತಿಯಲ್ಲಿ ರೋಪ್ವೇನ ನಮ್ಮ ಮಳವಳ್ಳಿಯ ಗಗನಚುಕ್ಕಿಗೂ ಕೊಡಬೇಕು ಅನ್ನೋದ ಬೇಡಿಕೆ ನೀಡ್ತಾ ಇದ್ದೇನೆ. ಜೊತೆಯಲ್ಲಿ ಇವತ್ತು ಮುಖ್ಯ ಸಾಲಗಳಿಗೆ ಆಧುನೀಕರಣವನ್ನು ಕೊಟ್ಟಿದ್ದೀರಿ. ಅದರ ಡಿಸ್ಟ್ರಿಬ್ಯೂಟರಿ ಚಾನೆಲ್ಗಳಿಗೆ ಈ 28ನೇ ತಾರೀಕು ನಿಮ್ಮ ಕಾವೇರಿ ನೀರಾವರಿ ನಿಗಮದ ಸಭೆ ಇದೆ. ಅದರಲ್ಲಿ ಈ ನುಡಿದ ಡಿಸ್ಟ್ರಿಬ್ಯೂಟರ್ಗಳನ್ನ ನೀವು ಅನುಮೋದನೆ ಮಾಡಿಕೊಟ್ಟು ನಮ್ಮ ಮಳವಳ್ಳಿಯ ರೈತನ ಬದುಕಿಗೆ ನೆರವಾಗಬೇಕು ಅನ್ನೋಂಥ ಬೇಡಿಕೆಯನ್ನ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಕೋರ್ಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಪಾಲಿಟೆಕ್ನಿಕ್ ಕೊಟ್ಟರು, ಮಳವಳ್ಳಿಗೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಕೊಟ್ಟರು, ಕಿರ್ಗಾವಳಿಗೆ ಸಮುದಾಯ ಆರೋಗ್ಯ ಕೇಂದ್ರವನ್ನು ಕೊಟ್ಟರು. ಈ ಬಾರಿ ಹಲಗೂರಿಗೆ ಇವತ್ತು ಸಮುದಾಯ ಆರೋಗ್ಯ ಕೇಂದ್ರವನ್ನು ಕೊಟ್ಟಿದ್ದಾರೆ. ಬೆಳಗಾವಿಗೂ ನನಗೆ ಇನ್ನೊಂದು ಸಮುದಾಯ ಆರೋಗ್ಯ ಕೇಂದ್ರ ಬೇಕು ಅನ್ನೋದ್ರ ಜೊತೆಗೆ ಯಾವ ಡಿಜಿಪುರ, ಸರಗೂರು ಮತ್ತು ಡಿಎಂಹಳ್ಳಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಬೇಕು ಅನ್ನೋದಕ್ಕೆ ನನ್ನ ಮನವಿಯನ್ನ ಸ್ವೀಕರಿಸಿ ನನಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನ ಕೇಳ್ತಾ ಮಳವಳ್ಳಿ ಪಟ್ಟಣಕ್ಕೆ ಸುರೇಶಣ್ಣ ಮಾತಾಡ್ಬೇಕಾದ್ರೆ ಒಂದು ಘೋಷಣೆಯನ್ನ ಮಾಡಬೇಕಾಗಿದೆ. ಒಳಚರಂಡಿ ವ್ಯವಸ್ಥೆಯನ್ನು ಪೂರ್ಣ ಪ್ರಮಾಣದಲ್ಲಿ ಕೈಗೊಳ್ಳೋದಕ್ಕೆ ಅದಕ್ಕೆ ಅಗತ್ಯವಾಗಿರ್ತಕ್ಕಂಥ ಅನುದಾನವನ್ನ ನನಗೆ ನೀಡಬೇಕು ಅನ್ನೋದನ್ನು ಕೋರ್ತಾ ಲೋಕೋಪಯೋಗ ಸಚಿವರು ನನ್ನ ಎಲ್ಲ ಕಷ್ಟ ಸುಖಗಳ ಭಾಗಿಯಾಗಿ ಸ್ವಂತ ಸಮನಂತೆ ನೋಡ್ತಾ ಇರ್ತಕ್ಕಂಥ
ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಸಚಿವರಾಗಿ ಅವರಿಂದ ನನ್ನ ಕೊಡುಗೆಯನ್ನು ಬಯಸ್ತೇನೆ. ಮುಖ್ಯಮಂತ್ರಿಗಳ ಕ್ಷೇತ್ರ ನನ್ನ ಕ್ಷೇತ್ರವನ್ನ ಸಂಪರ್ಕ ಮಾಡ್ತಕ್ಕಂಥ ಇದೇ ಮಳವಳ್ಳಿ ಮತ್ತು ಮೈಸೂರು. ಈ ರಸ್ತೆಯನ್ನ ಚತುಷ್ಪಥ ರಸ್ತೆಯನ್ನಾಗಿ ಈ ಬಾರಿ ಘೋಷಣೆ ಮಾಡಬೇಕು ಅನ್ನೋಂತ ಬೇಡಿಕೆಯನ್ನು ನಾನು ಇಡ್ತಾ ಇದ್ದೇನೆ. ಈ ಎಲ್ಲ ಜವಾಬ್ದಾರಿಗಳ ಜೊತೆ ಗ್ರಾಮೀಣ ರಸ್ತೆಗಳು ಮತ್ತು ಈ ವರ್ಷ 3 ಲಕ್ಷ ಮನೆಗಳನ್ನ ಬಡವರಿಗೆ ಘೋಷಣೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಕಳೆದ 5 ವರ್ಷದಲ್ಲಿ ಒಂದೇ ಒಂದು ಮನೆಯನ್ನು ಬಡವರು ಕೊಡದೇ ಇರ್ತಕ್ಕಂಥ ಸರ್ಕಾರಗಳನ್ನ ನೋಡಿದ್ರಿ. ಇವತ್ತು ಪ್ರಥಮ ಬಜೆಟ್ ನಲ್ಲೇ ನಮ್ಮ ಮುಖ್ಯಮಂತ್ರಿಗಳು 3 ಲಕ್ಷ ಮನೆಗಳನ್ನ ಘೋಷಣೆ ಮಾಡಿದ್ದಾರೆ. ಹಾಗೆ ನಮ್ಮ ಪಟ್ಟಣದಲ್ಲಿ ಮತ್ತು ಹಲಗೂರು, ದನಗೂರು, ಬೆಳಕವಾಡಿ, ಕಿರ್ಗಾವೂರು, ಕಲ್ಪುಣಿ ಈ ಭಾಗದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಒಂದು ಬಡಾವಣೆಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೆ ನನಗೆ ಅನುದಾನವನ್ನ ಬೇಡ್ತಾ ಅಲ್ಪಸಂಖ್ಯಾತರ ನಿಗಮದಿಂದ ನಮಗೆ ಒಂದು ಅಲ್ಪಸಂಖ್ಯಾತರ ಒಂದು ಮೊರಾರ್ಜಿ ದೇಶದ ಶಾಲೆಯನ್ನ ಕೊಡಿಸ್ಕೊಡಿ ಅನ್ನುವಂಥ ಬೇಡಿಕೆಯನ್ನು ನಾನು ಇಡ್ತಾ ಇದ್ದೇನೆ. ಈ ಎಲ್ಲದರ ಜೊತೆನಲ್ಲಿ ಒಂದು ಇಂದಿರಾ ಗಾಂಧಿ ಬಡವರಿಗೆ ಭೂವರ್ತನವನ್ನು ಕೊಟ್ಟಿದ್ದು, ಪಡಿತರ ವ್ಯವಸ್ಥೆಯನ್ನು ಕಳಿಸಿದ್ದು, ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ದು, ತದನಂತರ ನಮ್ಮ ನಾಯಕ ದಿವಂಗತ ರಾಜೀವ್ ಗಾಂಧಿ ಅವರು ಈ ದೇಶವನ್ನು ಆಧುನಿಕ ಕ್ರಾಂತಿಯತ್ತ ತಂತ್ರಜ್ಞಾನದ ಯುಗದತ್ತ ತೆಗೆದುಕೊಂಡಂತ ನನ್ನ ನಾಯಕ. ಇದರ ನಂತರ ಅವರ ಧರ್ಮಪತ್ನಿ ನಮ್ಮ ನಾಯಕಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ UPA ಸರ್ಕಾರದಲ್ಲಿ ನಮಗೆ ಜವಾಬ್ದಾರಿಯಿಂದ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ, ಫುಡ್ ಸೆಕ್ಯೂರಿಟಿ ಬಿಲ್ ಅನ್ನ ಜಾರಿ ಕೊಟ್ಟಂತ ಮನಮೋಹನ್ ಸಿಂಗ್ರ ಒಂದು ಸರ್ಕಾರಕ್ಕೆ ಮತ್ತು ಅದರ ಜೊತೆನಲ್ಲಿ ನಮ್ಮಲ್ಲಿ ಇಡೀ ಸ್ವಾತಂತ್ರ್ಯ ನಂತರ ಈ ದೇಶವನ್ನ ಮುನ್ನಡೆಸಿ ಯೋಜನೆಗಳ ಜೊತೆನಲ್ಲಿ IIM ಇರ್ಬೋದು, IAS ಇರ್ಬೋದು, ಸಾಕಷ್ಟು IASC, ಇಸ್ರೋ ಪ್ರತಿಯೊಂದು ಸಂಸ್ಥೆಯನ್ನ ನಿರ್ಮಾಣ ಮಾಡಿ ಈ ನಾಡಿಗೆ ಡ್ಯಾಂಗಳನ್ನ ಕಟ್ಟಿ, ಮುಖ್ಯ ರಸ್ತೆಗಳನ್ನ ಮಾಡಿ, ರೈಲ್ವೆ ಲೈನ್ಗಳನ್ನ ಮಾಡಿ, ವಿಮಾನ ನಿಲ್ದಾಣ ಮಾಡಿ ಈ ದೇಶ ಕಟ್ಟಿದವರು ಕಾಂಗ್ರೆಸ್ನವರು ಸುಳ್ಳಿನ ಸರಮಾಲೆಯನ್ನು ಹೇಳಿಕೊಂಡು ಇವತ್ತು ದೇಶವನ್ನ ಬೆದರಿಕೆಯಲ್ಲಿ ತನ್ನ ಕಪಿ ಮುಚ್ಚಲಿಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಸರ್ಕಾರ ಬೇರೆ ಇದೆ. ನಾವು ಧೃತಿಗೆಡಬೇಕಾಗಿಲ್ಲ. ನಮಗೆ ಬಲಿಷ್ಠವಾದಂತ ನಾಯಕ ರಾಜ್ಯದಲ್ಲಿದ್ದಾರೆ. ಆ ನಾಯಕರಿಗೆ ಹೆಗಲು ಕೊಡ್ತಕ್ಕಂಥ DK ಶಿವಕುಮಾರ್ ಇದ್ದಾರೆ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ವಿಜಯ ಕಾಳೆಯನ್ನು ಮೊಳಗಿಸಲಿಕ್ಕೆ ನಿಮ್ಮ ಆಶೀರ್ವಾದವನ್ನ ನಾನು ಬೇಡ್ತಾ ಹೆಚ್ಚು ಮಾತಾಡೋದಕ್ಕೆ ನನಗೆ ಅವಕಾಶ ಇದೆ. ಮಳವಳ್ಳಿಯಲ್ಲಿ ಪ್ರಪ್ರಥಮವಾಗಿ ಏಷ್ಯಾ ಖಂಡದಲ್ಲಿ ಜಲವಿದ್ಯುತ್ ಉತ್ಪಾದನೆ ಮಾಡುವಂತ ಜಾಗ ಶಿಂಷಾ ಮತ್ತು ಶಿವನ ಸಮುದ್ರ. ಇಲ್ಲಿಗೆ ಕಳೆದ ಬಾರಿ ವಿದ್ಯುತ್ ಸ್ವೀಕರಣಾ ಕೇಂದ್ರವನ್ನ ಕೊಡೋದಂದ್ರೆ 9 MVA ಸ್ಟೇಷನ್ಗಳನ್ನ ಇಲ್ಲಿಯವರೆಗೆ ನಾನು ತಂದಿರ್ತಕ್ಕಂಥದ್ದು. ಇದರ ಜೊತೆಗೆ ಇವತ್ತು ನಾವು ಇಲ್ಲಿಯವರೆಗೆ ಮತ್ತೊಂದು ಹೋಗಿ TC ತರಬೇಕಾಯ್ತು ನಮ್ಮ ರೈತರು. ಇವತ್ತಿನಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಮಳವಳ್ಳಿಯ ಡಿವಿಷನ್ ಕಚೇರಿ ಇಂದು ಉದ್ಘಾಟನೆ ಆಗ್ತದೆ. ಅದಕ್ಕೆ ಆ ಒಂದು ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಅಧ್ಯಕ್ಷರು ಕೂಡ ಈ ವೇದಿಕೆ ಮೇಲಿದ್ದಾರೆ, ರಮೇಶ್ ಪಂಡಿತ್ ಸಿದ್ದೇಗೌಡ. ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ. ಹೆಚ್ಚಿನ ರೀತಿಯಲ್ಲಿ ಮಳವಳ್ಳಿಯನ್ನ ತನ್ನ ಸ್ವಂತ ಕ್ಷೇತ್ರದಂತೆ ನೋಡ್ತಾ ಇರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಅತ್ಯಂತ ಆಭಾರಿ. ನಿಮಗೆ ಹೆಚ್ಚು ವಿಶ್ಲೇಷಣೆಯನ್ನು ಕೊಡಬೇಕಾಗಿಲ್ಲ. ಮನತನ, ಬದುಕು, ಭವಿಷ್ಯತ್ತು ಇಷ್ಟಕ್ಕೂ ಕಾರ್ಯಕ್ರಮಗಳನ್ನ ಕೊಟ್ಟು ಸುಳ್ಳನ್ನ ಬದಿಗಿಟ್ಟು ಸತ್ಯದ ಹಾದಿಯಲ್ಲಿ ನಡೀತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರನ್ನ ನೀವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿ ಅವರ ಕೈಯನ್ನು ಬಲಪಡಿಸಬೇಕು ಅನ್ನೋದಕ್ಕೋಸ್ಕರ ಇವತ್ತು ನಿಮ್ಮೆಲ್ಲರ ಸಾಕ್ಷೀಕರಿಸಿದಂತ ಈ ಒಂದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಒಂದು ಸಮಾವೇಶವನ್ನು ನಾವು ಹಮ್ಮಿಕೊಂಡು ಹಲವಾರು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ನಿಮ್ಮೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳನ್ನ ತಿಳಿಸಿ ಈ ಕಾರ್ಯಕ್ರಮದಲ್ಲಿ ಬಂದಂತ ಎಲ್ಲ ಬಂಧುಗಳಿಗೆ ನಾನು ಕೋರ್ಕೊಳ್ಳೋದಿಷ್ಟೇ, ಎಲ್ಲರಿಗೂ ಅಚ್ಚುಕಟ್ಟಾದಂತ ಊಟ ಇದೆ. ಯಾರು ಗಾಬರಿ ಆಗ್ಬೇಕಾಗಿಲ್ಲ. ಒಳ್ಳೆ ರೀತಿಯಲ್ಲಿ ಊಟ ಇದೆ. ಸಾಹೇಬರು ಮಾತಾಡಿದ್ಮೇಲೆ ನಾನು ನಿಮ್ ಜೊತೆನಲ್ಲೇ ಇರ್ತೀನಿ. ನೀವು ಕಟ್ಟ ಕಡೆಯವರು ಹೋಗೋ ತನಕನೂ ನಾನು ನಿಮ್ ಜೊತೆಲಿದ್ದು ನಿಮ್ಮನ್ನ ಕಳ್ಸ್ಕೊಡೋಂತ ಕೆಲಸ ಮಾಡ್ತೀನಿ. ಸಾಕಷ್ಟು ಎಲ್ಲರೂ ಇದೇ ರೀತಿ ಸಭೆಯನ್ನ ಶಾಂತವಾಗಿ ನಡೆಸ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ ಎಂದು ಕೇಳ್ಕೊಂಡು ನನ್ನ ಮಾಧ್ಯಮದ ಸ್ನೇಹಿತರ ಸಹಕಾರವನ್ನು ನಾನು ಸ್ಮರಿಸ್ತಾ ನಿಮ್ಮೆಲ್ಲರಿಗೂ ಒಂದ್ಸರಿ ನನ್ನ 2 ಮಾತನ್ನ ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.